ಬೆಂಗಳೂರಿನಲ್ಲಿ ಸಾರ್ವಜನಿಕರ ಮೇಲೆ ಪೊಲೀಸರು ದೌರ್ಜನ್ಯ ಆರೋಪ ಕೇಳಿ ಬರ್ತಿದೆ. ಇಂತಹ ಪ್ರಕರಣಗಳಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆದ ಉದಾಹರಣೆ ಕೂಡ ಆಗಿದೆ. ಇದರ ನಡುವೆ ಮತ್ತೆ ಸಂಚಾರಿ ಪೊಲೀಸರು ವಾಹನ ಸವಾರರ ಮೇಲೆ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಶೇಷಾದ್ರಿಪುರಂ ಸಂಚಾರಿ ಪೊಲೀಸರ ವಿರುದ್ಧ ಸಂತೋಷ್ ತಬರೆಡ್ಡಿ ಎಂಬವರು ಕಮಿಷನರ್ ಹಾಗೂ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಇನ್ಸ್ಪೆಕ್ಟರ್ ಸೈಯದ್ ತಬ್ರೇಶ್, ಹೆಡ್ ಕಾನ್ಸ್ಟೇಬಲ್ ಚೇತನ್ ಹಾಗೂ ಸಿಬ್ಬಂದಿ ಕಿರುಕುಳ ನೀಡಿರುವ ಆರೋಪ ಕೇಳಿ ಬಂದಿದೆ. ಕಳೆದ ನವೆಂಬರ್ 26ರ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆ ನೆಪದಲ್ಲಿ ಬೈಕ್ನಲ್ಲಿ ಹೊರಟಿದ್ದ ಸಂತೋಷ್ ತಬರೆಡ್ಡಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿ ಬಂದಿದೆ. ದಿನಾಂಕ 26ನೇ ತಾರೀಕು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಕ್ಕಂತಹ ವಾಹನ ಸವಾರರನ್ನು ಅಡ್ಡಗಟ್ಟಿ ಹಿಡಿಯಕಸ್ತಕ್ಕಂಥ ಮಾಡ್ತಾಯಿದ್ರು. ಮೊಟ್ಟ ಮೊದಲನೇದಾಗಿ ನಾವು ರಾಜ್ಯದ ಪೊಲೀಸರಿಗೆ ಮತ್ತು ಕಾನೂನು ವ್ಯವಸ್ಥೆಗೆ ಮತ್ತು ಕಾನೂನಕ್ಕೆ ಎಲ್ಲ ರೀತಿಯಲ್ಲಿ ನಾವು ಗೌರವ ಕೊಡ್ತೇವೆ. ಈಗ ಸಂಬಂಧಪಟ್ಟಂತೆ ನಾನು 26ನೇ ತಾರೀಕು ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಿದೆ ನನ್ನೂ ಕೂಡ ಅಡ್ಡ ಹಾಕಿ ಸುಮಾರು 20ರಿಂದ 30 ಬಾರಿ ನನಗೆ ಬ್ರೀತಿಂಗ್ ಅನಾಲಿಸರ್ ಇರುತ್ತಲ್ಲ ಅದರ ಪ್ರಕಾರ ನನಗೆ ಊದಿಸಿದಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಕಂಡು ಬಂದಿಲ್ಲ. ನನಗೆ ನಿರಂತರವಾಗಿ ಸುಮಾರು 5ರಿಂದ 6 ಸಿಬ್ಬಂದಿಗಳು ಸೇರಿಕೊಂಡು ಒಂಥರ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನನಗೆ ಕೋಲ್ಡ್ ಆಗಿತ್ತು ಮತ್ತು ಸ್ವಲ್ಪ ಕೆಮ್ಮು ಇತ್ತು. ನನಗೆ ಊದೋದೇ ಆಗದೇ ಇದ್ದ ಕಾರಣ ದಯವಿಟ್ಟು ನೀವು ನಿಮ್ಮ ಪ್ರೊಸೀಜರ್ನ ಫಾಲೋ ಮಾಡಿ. ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ ಏನು, ಅಟ್ಲೀಸ್ಟ್ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ನಾನು ಪೊಲೀಸರಿಗೆ ಮನವಿ ಮಾಡಿದೆ. ಅಷ್ಟರಲ್ಲಿ ಆಗಲೇ ನಾನು 112 ಕಾಲ್ ಮಾಡಿಬಿಟ್ಟು ನನಗೆ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ನಮ್ಮಂಥ ಕಾನೂನು ಗೊತ್ತಿರೋರಿಗೆ ಇಷ್ಟೊಂದು ಕಿರುಕುಳ ಆಗ್ತಾ ಇದೆ, ಕಾನೂನು ಪಾಲನೆ ಮಾಡೋರಿಗೆ ಇಷ್ಟು ಕಿರುಕುಳ ಆಗ್ತಾ ಇದೆ ಅಂದಾಗ ಜನಸಾಮಾನ್ಯರ ಗತಿ ಏನು, ಅಮಾಯಕರ ಗತಿ ಏನು? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮತ್ತು ಈ ಟ್ರಾಫಿಕ್ ಪೊಲೀಸರ ಒಂದು ವರ್ತನೆ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಂತೇಳಿ ನಿರ್ಧಾರ ಮಾಡಿ 26ನೇ ತಾರೀಕು ಪ್ರಕರಣ ಆಗಿದೆ. ಈಗ ನಾನು ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಉನ್ನತ ಅಧಿಕಾರಿಗಳು, ಪೊಲೀಸ್ ಆಯುಕ್ತರು, ಕಮಿಷನರ್ ಕಚೇರಿಗೆ ಮತ್ತು ಮಾನವ ಹಕ್ಕುಗಳು ಆಯೋಗಕ್ಕೆ ದೂರನ್ನು ನೀಡಿದ್ದೇನೆ. ದಿನಾಂಕ 26ನೇ ಹೊಸ ವರ್ಷಾಚರಣೆಗೆ 1 ತಿಂಗಳ ಮುಂಚೆಯೇ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಹೊಸ ವರ್ಷಾಚರಣೆಯಲ್ಲಿ ಮಾದಕ ವಸ್ತು ಮಟ್ಟ ಹಾಕಲು ಮುಂದಾಗಿದ್ದಾರೆ. ಡ್ರಗ್ ಪೆಡ್ಲರ್ಗಳನ್ನು ಪತ್ತೆ ಮಾಡಲು ಮುಂದಾಗಿದ್ದಾರೆ. ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಡ್ರಗ್ ಸೇವನೆ ಪರೀಕ್ಷೆ ನಡೆಸಲಾಗ್ತಿದೆ. ರ್ಯಾಂಡಮ್ ಆಗಿ ಅನುಮಾನ ಬಂದವರನ್ನ ಕರೆತಂದು ಪರೀಕ್ಷೆ ಮಾಡಲಾಗ್ತಿದೆ. ಹೊಸ ವರ್ಷಕ್ಕೆ ನಗರಕ್ಕೆ ಬರುವ ಡ್ರಗ್ ತಡೆಯಲು ಈ ರೀತಿಯ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಎಸಿಪಿ ಹಂತದ ಅಧಿಕಾರಿಗಳನ್ನ ನೇಮಿಸಿ ಪರೀಕ್ಷೆ ಮಾಡಲು ತಯಾರಿ ನಡೆಸಲಾಗಿದೆ. ಇದುವರೆಗೂ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ 302 ಮಂದಿ ವಿದೇಶಿ ಪ್ರಜೆಗಳನ್ನ ಪೊಲೀಸರು ಗಡೀಪಾರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.